ಒಂದು ಕಡೆ ಬಾಗಲಕೋಟೆಯಲ್ಲಿ ಮತದಾನದ ಬಿರುಸು ಆರಾಮಾಗಿ ಸಾಗ್ತಾ ಇದೆ. ಈಗ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನವನ್ನ ಮಾಡೋದಕ್ಕೆ ಉತ್ಸಾಹವನ್ನು ತೋರಿದ್ದಾರೆ ಮತದಾರರು. ದಾವಣಗೆರೆಯ ಹಲವು ಮತಗಟ್ಟೆ ಭಾಗದಲ್ಲಿ ಈಗ ನೀರಸ ಪ್ರತಿಕ್ರಿಯೆ ಕೂಡ ಮೂಡ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಮತದಾನಕ್ಕೆ ಉತ್ಸಾಹ ತೋರದ ಮತದಾರರು ದಾವಣಗೆರೆಯ ಹಲವು ಮತಗಟ್ಟೆ ಭಾಗದಲ್ಲಿ ನೀರಸ ಪ್ರತಿಕ್ರಿಯೆ ಶುರುವಾಗಿದೆ. ಮತಗಟ್ಟೆ ಬಳಿ ಸುಳಿಯದ ಮತದಾರರು. ಮಧ್ಯಾಹ್ನದ ನಂತರ ಬಿರುಸಿನ ಮತದಾನ ಆಗುವಂತಹ ಸಾಧ್ಯತೆ ಎದ್ದು ಕಾಣ್ತಾ ಇದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ಸಂಬಂಧಪಟ್ಟಂತೆ ಈಗ ಮತದಾನದ ಕಡೆಗೆ ಯಾರು ಕೂಡ ಮತವನ್ನ ಹಾಕೋದಕ್ಕೆ ಬರ್ತಾ ಇಲ್ಲ, ಅಂದ್ರೆ ಒಬ್ಬರೋ ಇಬ್ಬರೋ ಬರ್ತಾ ಇದ್ದಾರೆ. ಸೊ ಅದನ್ನ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ವಯಸ್ಸಾಗಿರೋರು, ವೃದ್ಧರು ಇಂಥವರು ಬರ್ತಾ ಇದ್ದಾರೆ. ಹಿರಿಯರು ಬಂದು ಸ್ವಲ್ಪ ಜನ ಈಗ ಮತದಾನವನ್ನ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ದಾವಣಗೆರೆ ದಕ್ಷಿಣದತ್ತ ಯಾರು ಕೂಡ ಸುಳಿತಾ ಇಲ್ಲ, ಮತದಾನವನ್ನ ಮಾಡೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ವಯಸ್ಸಾದವರು, ಹಿರಿಯರು ಬಂದು ಹಾಕಿ ಹೋಗ್ತಾ ಇದ್ದಾರೆ. ಆದರೆ ಬೇರೆ ಇನ್ನು ಯಾರು ಕೂಡ ಮತ ಪ್ರಭುಗಳು ಬಂದು ದಾವಣಗೆರೆ ದಕ್ಷಿಣದತ್ತ ಇನ್ನೂ ಮುಖ ಮಾಡಿಲ್ಲ. ಹಾಗಾಗಿ ಮಧ್ಯಾಹ್ನ ಅಂತಂದರೆ ಅದು 11 ಗಂಟೆಯಿಂದನೋ ಅಥವಾ 12 ಗಂಟೆಯಿಂದನೋ ಮತ್ತೆ ಮತದಾನಕ್ಕೆ ದಾವಣಗೆರೆಯಲ್ಲಿ ಶುರು ಮಾಡ್ಕೊಳ್ತಾರೆ ಅಂತ ಈಗ ಮಾಹಿತಿಗಳು ಹೇಳ್ತಾ ಇರೋದು. ಆದರೆ ಒಂದು ಕಡೆ ಬಾಗಲಕೋಟೆಯಲ್ಲಿ ಕೂಡ ಮತದಾನದ ಬಿರುಸು ಆರಾಮಾಗಿ ಸಾಗ್ತಾ ಇರೋದು. ಯಾಕಂದರೆ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಜನ ಇದ್ದಾರೆ. ಒಬ್ಬೊಬ್ಬರಾಗಿ ಸರತಿ ಸಾಲಿನಲ್ಲಿ ಬಂದು ನಿಂತು ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಇನ್ನು ಇತ್ತ ದಾವಣಗೆರೆ ದಕ್ಷಿಣದಲ್ಲಿ ವೋಟಿಂಗ್ ಮಾಡೋದಕ್ಕೆ ಇನ್ನೂ ಕೂಡ ಜನ ಯಾಕೋ ಈ ವೋಟಿಂಗ್ ಹತ್ತ ಸುಳಿತಾನೇ ಇಲ್ಲ. ಸೊ ಹಾಗಾಗಿ ಒಬ್ಬೊಬ್ಬರಾಗಿ ಈಗ ವಯಸ್ಸಾದವರು, ಹಿರಿಯರು, ಈ ರೀತಿಯಾದವರು ಬಂದು ಓಟನ್ನು ಹಾಕ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ಯೂತ್ಸ್ ಆಗಿರ್ಬೋದು, ಇನ್ನು ಮಾಮೂಲಿ ಪುರುಷರು, ಮಹಿಳೆಯರಾಗಿರ್ಬೋದು, ಯಾರು ಕೂಡ ಇನ್ನೂ ಅಷ್ಟಾಗಿ ಈ ಮತಗಟ್ಟೆಗಳತ್ತ ಮುಖ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇನ್ನೇನು ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ಮತದಾರರು ಬಂದು ಮತವನ್ನು ಚಲಾಯಿಸ್ತಾರೆ. ಮಧ್ಯಾಹ್ನದ ನಂತರ ಬಿರುಸಿನ ಮತದಾನ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಈಗ ದಾವಣಗೆರೆ ದಕ್ಷಿಣದಲ್ಲಿ.